ನಮಸ್ಕಾರ. ಎಲೆಕ್ಟ್ರಾಲ್ ಬಾಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದನ್ನ ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ ಅಂತ ಏನಾದರೂ ನಿಮ್ಮ ಮೈಂಡ್ ವಾಯ್ಸ್ ಕೇಳಿಸಿದ್ರೆ ಮುಖ್ಯವಾದ 3 ವಿಷಯವನ್ನ ತಿಳ್ಕೊಳ್ಳಿ. ನಂತರ ನಿಮ್ಮಿಷ್ಟ. ಒಂದು, ಕೊರೋನಾ ಸಮಯದಲ್ಲಿ 25 ಪೈಕಿ 7 ಫಾರ್ಮಾ ಕಂಪನಿಗಳು ಅಂದ್ರೆ ಔಷಧಿ ತಯಾರಿಸ್ತಿದ್ದ ಕಂಪನಿಗಳು 1,000 ಕೋಟಿಯ ಎಲೆಕ್ಟ್ರಾಲ್ ಬಾಂಡ್ ಅನ್ನ ಖರೀದಿಸಿವೆ. ಆ 7 ಫಾರ್ಮಾ ಕಂಪನಿಗಳು ಪುವರ್ ಕ್ವಾಲಿಟಿ ಡ್ರಗ್ಸ್ ತಯಾರಿಸ್ತಿದ್ವು. ಮತ್ತೆ ಅದರಲ್ಲಿ ಒಂದು ಕಂಪನಿ ಕಡಿಮೆ ದರ್ಜೆಯ ಔಷಧಿ ತಯಾರಿಸಿ 6 ಬಾರಿ ನೋಟಿಸ್ ಪಡೆದು ಡೊನೇಷನ್ ಮಾಡ್ತಾನೆ ಇತ್ತು ಅನ್ನೋದು ಮರಿಬೇಡಿ. ಎರಡನೇ ವಿಷಯ, ಕಾಂಗ್ರೆಸ್ನ ಅಳಿಯ ಎಂದೇ ಪ್ರಸಿದ್ಧರಾದ ರಾಬರ್ಟ್ ವಾಡ್ರಾನ DLF ಕಂಪನಿ ಕಾಂಗ್ರೆಸ್ಗೆ ಒಂದೇ ₹1 ದೇಣಿಗೆ ಅಥವಾ ಡೊನೇಷನ್ ಕೊಡದೆ ನೇರವಾಗಿ ಬಿಜೆಪಿಗೆ 170 ಕೋಟಿ ಡೊನೇಷನ್ ಕೊಟ್ಟಿರುತ್ತೆ. ವಿಶ್ವಗುರು ಅನ್ನಿಸ್ಕೊಂಡಿರೋರು ವೇದಿಕೆಗಳಲ್ಲಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ರೆ ಅವರನ್ನ ಉದ್ದೇಶಿಸಿ ಏನು ಪ್ರಶ್ನೆ ಕೇಳಬೇಕು ಅಂತ ಒಮ್ಮೆ ನೀವೇ ಯೋಚಿಸಿ. ಮೂರನೇ ವಿಷಯ, ಲಾಟ್ರಿ ಕಿಂಗ್ನ ಲಾಟ್ರಿಯಿಂದ TMCಯ ಮುಖಂಡ ಅನುಬತ್ತ ಮಂಡಲ್ನ ಒಂದೇ ಕುಟುಂಬ 3 ಬಾರಿ ₹1 ಕೋಟಿ ಬಹುಮಾನ ಗೆದ್ದಿತ್ತು ಅನ್ನೋದು. ಇದೇ ಕಾಂಗ್ರೆಸ್ನ ರೂಲಿಂಗ್ನಲ್ಲಿ ತೆರಿಗೆ ವಿನಾಯಿತಿಗೋಸ್ಕರ ಎಲೆಕ್ಟ್ರಾಲ್ ಬಾಂಡ್ನ ಜಾರಿಗೆ ತರಲಾಯಿತು. ಆಗ ಕಂಪನಿಯೊಂದು ತಾನು ಗಳಿಸಿರುವಂಥ ಲಾಭದ 7.5% ಮಾತ್ರ ಡೊನೇಷನ್ ಕೊಡಬಹುದಿತ್ತು. 2018ರಲ್ಲಿ ಬಿಜೆಪಿ ಮಾಡಿದ ತಿದ್ದುಪಡಿ ಪ್ರಕಾರ ಡೊನೇಷನ್ನ ಮೇಲೆ ಯಾವುದೇ ಲಿಮಿಟ್ ಇಲ್ಲ. ಕಂಪನಿಗಳ ಉದ್ದೇಶ ವ್ಯಾಪಾರ ಮಾಡಿ ಪ್ರಾಫಿಟ್ ಗಳಿಸೋದು. ಹಾಗಾಗಿ ಅವರು ಲಾಭದಲ್ಲಿ ಸ್ವಲ್ಪ ಪ್ರಮಾಣವನ್ನು ಮಾತ್ರ ಡೊನೇಟ್ ಮಾಡಬಹುದು. ಅನ್ಲಿಮಿಟೆಡ್ ದಾನ ಮಾಡುವಾಗಿದ್ರೆ ಬಿಸ್ನೆಸ್ ಯಾಕೆ ಮಾಡಬೇಕು? ಈ ರೀತಿ ಮಾಡೋದ್ರಿಂದ ಪಾರದರ್ಶಕತೆ ಇರುತ್ತೆ ಅಂತ ಡಂಗುರ ಸಾರಿದ್ದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗೆ 2018ರಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಸ್ಕೀಮ್ ಇಂಟ್ರೊಡ್ಯೂಸ್ ಆಯಿತು. ಈಗ ನೀವು ಯಾವ ಪಕ್ಷಕ್ಕೆ ಎಷ್ಟು ಹಣವನ್ನು ಬೇಕಾದರೂ ಅನ್ಲಿಮಿಟೆಡ್ ಆಗಿ ಡೊನೇಟ್ ಮಾಡಬಹುದಿತ್ತು. ಅಲ್ಲದೆ ಡೊನೇಟ್ ಮಾಡೋರ ಮಾಹಿತಿ ಕೂಡ ಸೀಕ್ರೆಟ್ ಆಗಿ ಉಳಿತಿತ್ತು. ಈಗ ಎಲ್ಲ ರೂಲಿಂಗ್ ಪೊಲಿಟಿಕಲ್ ಪಾರ್ಟಿಗಳು ಹೆಗ್ಗಾಮಗ್ಗ ಡೊನೇಷನ್ ಪಡೆಯೋಕೆ ಆರಂಭಿಸುತ್ತೆ. ಆದರೆ ADR ಸಲ್ಲಿಸಿದ್ದ PIL ಆಧರಿಸಿ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ನಲ್ಲಿ ಯಾರು ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಡೊನೇಷನ್ ಕೊಟ್ಟರು ಅನ್ನೋ ಎಲ್ಲ ಡೀಟೇಲ್ಸ್ ಕೊಡಿ. ಯಾಕಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡಿಬೇಕಾದ್ರೆ ವೋಟರ್ಸ್ಗೆ ಪಕ್ಷಗಳ ಹಣ ಎಲ್ಲಿಂದ ಬರ್ತಿದೆ ಮತ್ತು ಯಾರಿಗೆ ಹೋಗ್ತಿದೆ ಎಂಬ ಮಾಹಿತಿ ತಿಳಿಯೋದು ಅತ್ಯವಶ್ಯಕ ಅಂತ ಹೇಳುತ್ತೆ. ಒಂದು ವಿಷಯ ನೆನ್ಪಿಡಿ, ಈ ಡಿಸಿಷನ್ ಏನಾದರೂ ಬರದೇ ಇದ್ದಿದ್ರೆ ಒಂದು ಲಾಟ್ರಿ ಕಂಪ್ನಿ ಪೊಲಿಟಿಕಲ್ ಪಾರ್ಟಿಗಳಿಗೆ ತನ್ನ ಲಾಭದ 16 ಪಟ್ಟು ಅಂದ್ರೆ 1,368 ಕೋಟಿ ಹಣವನ್ನ ಡೊನೇಟ್ ಮಾಡಿದ್ರ ಬಗ್ಗೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅದಿರಲಿ, ಕೆಲವು ಕಂಪನಿಗಳ ಡೊನೇಷನ್ ಅವು ಗಳಿಸಿದ ಲಾಭಕ್ಕಿಂತ ಹೆಚ್ಚು. ಅಂದ್ರೆ ₹10 ಲಾಭ ಬಂದಿರೋ ಕಂಪನಿ ₹100 ಡೊನೇಷನ್ ನೀಡಿದೆ. ಇಲ್ಲಿ ಮತದಾರ ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಅಥವಾ ಪ್ರಶ್ನೆ, ತನ್ನ ಲಾಭದಿಂದ ₹10 ನೀಡಿದ ಕಂಪನಿಗೆ ಉಳಿದ ₹90 ಎಲ್ಲಿಂದ ಬಂತು ಅನ್ನೋದು. ಇಲ್ಲಿ ಕ್ವಿಡ್ ಪ್ರೋ ಕೋ ಅಂದ್ರೆ ಸಾರ್ವಜನಿಕರಿಗಲ್ಲದೆ ಕೇವಲ ಉದ್ಯೋಗಪತಿಗಳು ಮತ್ತೆ ಕಾರ್ಪೊರೇಟ್ ಕಂಪನಿಗಳಿಂದ ಡೊನೇಷನ್ ಪಡೆಯೋದು ಮತ್ತು ಅವರಿಗೆ ಲಾಭ ಗಳಿಸುವ ಅವಕಾಶ ಸೃಷ್ಟಿಸಿ ದೇಣಿಗೆ ಪಡೆದ ಸಾಧ್ಯತೆಯನ್ನ ಇಲ್ಲಿ ಅಲ್ಲಗಳೆಯೋ ಹಾಗಿಲ್ಲ. ಡೊನೇಷನ್ ನೀಡಿದ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ನೀಡಲಾಯಿತು ಮತ್ತು ಯಾರಾದರೂ ಕಂಪನಿ ವಿರುದ್ಧ ಆಕ್ಷನ್ ತಗೊಂಡಿದ್ರೆ ಅದನ್ನ ಕೂಡ ರಿಲ್ಯಾಕ್ಸ್ ಮಾಡಲಾಗಿತ್ತು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಪ್ರಕಾರ ಕಾಂಟ್ರಾಕ್ಟ್ನ ಬದಲಿಗೆ ಲಂಚ ನೀಡೋದು, ಪಾಲಿಸಿ ಬದಲಾಯಿಸಲು ಲಂಚ ಪಡೆಯೋದು ಹಾಗೂ ರೇಡ್ನ ನಂತರ ಆರೋಪಿಗಳಿಂದ ಹಣ ಪಡೆದು ಬಿಡುಗಡೆಗೊಳಿಸುವುದು ಕೂಡ ಭ್ರಷ್ಟಾಚಾರವೇ ಆಗಿದೆ. ಹಿಂದೆ 2G ಕೋಲ್ ಮೈನಿಂಗ್ ಸ್ಕ್ಯಾಮ್ನಲ್ಲಿ ಇಲ್ಲೀಗಲ್ ಆಗಿ ಕೋಲ್ ಮೈನಿಂಗ್ ಲೀಸ್ ಕೊಡಲಾಗಿದೆ ಎಂಬ ಅನುಮಾನವಿತ್ತೇ ಹೊರತು ಲಂಚ ಪಡೆದ ಮಾಹಿತಿ ಆರಂಭದಲ್ಲಿ ಬಹಿರಂಗವಾಗಿರಲಿಲ್ಲ. ಆದರೆ ಇಲ್ಲಿ ದೇಣಿಗೆ ರೂಪದಲ್ಲಿ ಹಣ ಬಂದಿರುವ ಮಾಹಿತಿ ಸಿಕ್ಕಿದೆ ಅಂತ ವಿರೋಧ ಪಕ್ಷಗಳು ಪ್ರೆಸ್ ಮೀಟ್ ಮಾಡ್ತಿವೆ. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಎಂದಿನಂತೆ ತನ್ನ ಮಾಲೀಕನ ಭಜನೆ ಆರತಿಯಲ್ಲಿ ಮಗ್ನವಾಗಿದೆ. ಸದ್ಯಕ್ಕೆ ಯಾವ ಕಂಪನಿ ಹೆಚ್ಚು ದೇಣಿಗೆ ನೀಡಿತು, ಯಾವ ಪೊಲಿಟಿಕಲ್ ಪಾರ್ಟಿ ಹೆಚ್ಚು ಡೊನೇಷನ್ ಪಡೀತು ಅನ್ನೋ ಮಾಹಿತಿ ಮತದಾರನಿಗೆ 440 ವ್ಯಾಟ್ ಶಾಕ್ ಕೊಟ್ಟಿರಲು ಬಾಂಡ್ ಖರೀದಿಸಿದಾಗ ನೀಡಲಾದ ಸೀರಿಯಲ್ ನಂಬರ್ ಹಾಗೂ ಬಾಂಡ್ ಪಡೆದವರ ಸೀರಿಯಲ್ ನಂಬರ್ ಮ್ಯಾಚ್ ಆಗಿ ಮಾಹಿತಿ ಬಹಿರಂಗಗೊಳ್ಳಬೇಕಿದ್ದ ಅದೇ ದಿನದಂದು ಸಂಜೆ ದೆಹಲಿಯಲ್ಲೇ ನಿವಾಸವಿರುವ ಪ್ರಧಾನಿಗಳ ವಿರುದ್ಧ 3 ಬಾರಿ ಗೆದ್ದು ಚೀಫ್ ಮಿನಿಸ್ಟರ್ ಆಗಿರುವ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗುತ್ತೆ. ಅಂದ್ರೆ ಇದರ ಕಾರಣ ಬುದ್ಧಿವಂತರಿಗೆ ಅರ್ಥ ಆಗಿದೆ ಅನ್ನೋದು ನಮ್ಮ ಭಾವನೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋನಲ್ಲಿ ವಿಸ್ತಾರವಾಗಿ ಮಾತಾಡೋಣ. ಎಲೆಕ್ಟ್ರಾಲ್ ಬಾಂಡ್ ವಿಷಯಕ್ಕೆ ಮತ್ತೆ ಬರೋಣ. ಇಲ್ಲಿ ಪ್ರತಿ ಸಲ ರೈಡ್ ಆದ ನಂತರ ಏನಾಯ್ತು, ಅವರ ಮಾಹಿತಿಯನ್ನ ನೀಡಿ ಸುಮ್ಮನಾದ್ರೆ ಇಲ್ಲ ರೇಡ್ ಮಾಡಿ ಸುಮ್ಮನಿರಿ ಅಂತ ಯಾರಾದರೂ ಹೇಳಿದ್ರೆ ಎಂಬ ಮಾಹಿತಿ ಹೊರಗಡೆ ಬರೋದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೇಮಕವಾಗಿ ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ.
ಪಾರದರ್ಶಕತೆ ಬಗ್ಗೆ ಗಂಟೆಗಟ್ಟಲೆ ಲೆಕ್ಚರ್ ಕೊಡ್ತಿದ್ದ ಒಂದು ರಾಜಕೀಯ ಪಕ್ಷ ದೇಶದ ಜನತೆಯನ್ನ ಕತ್ತಲಿನಲ್ಲಿಟ್ಟು ತನ್ನ ರಾಜತಂತ್ರವನ್ನ ಮಾಡ್ತಿತ್ತು ಅನ್ನೋದನ್ನ ಸುಪ್ರೀಂ ಕೋರ್ಟ್ನ ತೀರ್ಪು ಹಲವು ಕಾರ್ಪೊರೇಟ್ ಕಂಪನಿಗಳ ಹಾಗೂ ಅಹಂಕಾರಿ ರಾಜಕೀಯ ನಾಯಕರ ಗುಟ್ಟನ್ನ ರಟ್ಟಾಗಿಸಿದೆ. ಇಲ್ಲಿವರೆಗೂ ಸಿಕ್ಕಿರೋ ಮಾಹಿತಿ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಹಣದ ರೂಪದಲ್ಲಿ ಮತ್ತೆ ಆನ್ಲೈನ್ ಮೂಲಕ ಮಾಡಲಾದ ಹಣದ ಲೆಕ್ಕ ಮತದಾರನಿಗೆ ಯಕ್ಷ ಪ್ರಶ್ನೆಯಷ್ಟೇ. ಪ್ರಪಂಚದ 180 ರಾಷ್ಟ್ರಗಳ ಪೈಕಿ 161ನೇ ಸ್ಥಾನ ಗಳಿಸಿರುವ ಬಕೆಟ್ ಮಾಧ್ಯಮಗಳು ಮತ್ತು ಮೀಡಿಯಾದ ಎಷ್ಟು ಜನ ಪತ್ರಕರ್ತರು ಇಲ್ಲಿವರೆಗೂ ಸುದ್ದಿಗೋಷ್ಠಿಯನ್ನೇ ನಡೆಸದ ಹಾಗೂ ಕಪ್ಪು ಹಣ ವಾಪಸ್ ತರುವುದಾಗಿ ಹೇಳಿದ್ದ ಪ್ರಧಾನಮಂತ್ರಿಯ ಬಳಿ ಕಪ್ಪು ಹಣ ವಾಪಸ್ ಬರುವುದರ ಬಗ್ಗೆ ಹಾಗೂ ಅಸಂವಿಧಾನಿಕ ಎಲೆಕ್ಟ್ರಾಲ್ ಬಾಂಡ್ನ ಬಗ್ಗೆ ಪ್ರಶ್ನೆ ಕೇಳುವ ತಾಕತ್ತು ತೋರಲಿದ್ದಾರೆ ಎಂದು ಕೂಡ ಕಾದು ನೋಡಬೇಕಿದೆ. ಧನ್ಯವಾದಗಳು.